ಓಂ ಶ್ರೀ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಅರಣ್ಯ ಪರ್ವದ 22ನೇ ಸಂಧಿಯ ಸೂಚನೆ. ರಾಯನ ರಸಿಯ ಹಿಡಿದೆಳೆವ ರಿಪುರಾಯದಳವನು ಮುರಿದೋ, ಫಲುಗುಣವಾಯುಜರು ಪರಿಭವಿಸಿ ಬಿಟ್ಟರು ಕಲಿಜಯದ್ರಥನ. ಮಹಾಪತಿವ್ರತೆಯಾಗಿರತಕ್ಕಂಥ ದ್ರೌಪದಿಯನ್ನು ಜಯದ್ರಥ, ಸಿಂಧು ದೇಶದ ರಾಜ ಸೈಂಧವ ಅಂತಲೂ ಕರೀತಾರೆ. ಅವನು ಪಾಂಡವರು ಇರದೇ ಇರತಕ್ಕಂಥ ಸಂದರ್ಭವನ್ನು ನೋಡಿ ಹಿಡ್ಕೊಂಡು ಎಳ್ಕೊಂಡು ಹೋಗಬೇಕಾದ್ರೆ ಇದನ್ನು ಅರಿತಿರ್ತಕ್ಕಂಥ ಅರ್ಜುನ ಮತ್ತು ಭೀಮ ಅವನನ್ನು ಸೋಲಿಸಿಬಿಟ್ಟು ಆ ದ್ರೌಪದಾದೇವಿಯನ್ನು ಬಿಡಿಸ್ತಾರೆ ಅನ್ನತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಧಿ. ಕೇಳು ಜನಮೇ ಜಯ ಧರಿತ್ರಿ ಪಾಲ, ಲೆಕ್ಕಕ್ಕೆ ಸಂದು ದಟವೀ ಪಾಳಿ ಪರಿಣದ ಪ್ರಬಂಧಕ್ಕೆ ವರುಷ 11 ವರ್ಷ ಕಳೆದಿದವಂತೆ ಪಾಪ. 11 ವರ್ಷದ ಒಂದು ವನವಾಸದ ಕೊನೆಯ ಸಂದರ್ಭಕ್ಕೆ ಬಂದಿದ್ದಾರೆ. ಮೇಲೆ ಮೇಲವು ಕೋ ವಿಪತ್ತು ಕಲ್ಲೋಲ ಕೋಳಾಹಳಿತ ಕಲುಷ ಕರಾಳ ಕಾಲಾಂಬುಧಿಯನು ಈಸಾಡಿದರು ಬೇಸರದೇ. ಏನು ವಿಚಿತ್ರವಾಗಿರ್ತಕ್ಕಂಥ ಕಷ್ಟಗಳು ಬರ್ತಾ ಇದ್ದಾವೆ. ಆ ಶ್ರೀಕೃಷ್ಣ ಪರಮಾತ್ಮನ ಒಂದು ಆಶೀರ್ವಾದದಿಂದ ಅವರು ಆ ಒಂದು ಕಷ್ಟ ಅನ್ನತಕ್ಕಂತಹ ಸಮುದ್ರವನ್ನು ಈಸಾಡ್ತಾ ಇದ್ದಾರೆ ಪಾಪ. ಈ ಕಡೆ ಏನಾಯ್ತಪ್ಪ, ದುರ್ಯೋಧನ ನೇರವಾಗಿ ಸಿಂಧು ದೇಶಕ್ಕೆ ಬಂದ ನವನಿಪ ಬಂಧ ಕೃತಿಯಲ್ಲಿ. ದುರ್ಯೋಧನ ಅವಮಾನಕ್ಕೊಳಗಾಗಿರ್ತಕ್ಕಂಥ ದುರ್ಯೋಧನ, ಈ ಚಂಡಿಯಿಂದ ಕಟ್ಟಿಸ್ಕೊಂಡಿರ್ತಕ್ಕಂಥ ದುರ್ಯೋಧನ ಅದೇ ವರ್ತಮಾನವನ್ನು ತಿಳಿಸಲಕ್ಕೋಸ್ಕರ ನೇರವಾಗಿ ಸಿಂಧು ದೇಶಕ್ಕೆ ಬಂದಿದ್ದಾನೆ. ಸೈಂಧವನಿಗೆ ಈ ವಿಚಾರವನ್ನೆಲ್ಲ ತಿಳಿಸಿದ್ದಾನೆ. ಅವನ ಅಂಧತೆಯೇನೆಂಬೆನೈ, ಅಂಧರುಪಾಲನ ಅಳಿಯಾನ ಅಂಧತೆಯೇನೇನು ಹೇಳಿ. ಅವನು ಸೈಂಧವ ಸುಮ್ಮನೆ ಇರಲಿಲ್ಲಂತೆ. ಪ್ರತಿಬಂಧಕರು ಬೇಡೆನಲು ನಯದಭಿಸಂಧಿಯಲ್ಲಿ ಸೀವರಿಸಿ ಸಂಹರಿಸಿದನು ಸೈನಿಕವ. ಬಾಬಾ ನೀನೇನು ಯೋಚನೆ ಮಾಡಬೇಡ, ನಾನು ಹೋಗಿಬಿಟ್ಟು ಅವ್ರ ಮೊಗ್ಗಲು ಮುರಿದು ಬರ್ತೀನಿ ಅಂತ ಹೇಳಿ ಹೊರಟುಬಿಟ್ಟಿದ್ದಾನಂತೆ. ಎರಹಿದನು 16,000 ಕರಿಘಟೆಯ, 16,000 ಆನೆಗಳನ್ನು, 50,000 ತುರಗವನು, 14,000 ಕನಕಮಯ ರಥಗಳು, ಚರಣ ಚೌಪಟಲ 5 ಲಕ್ಕವರಿಸಿದರು. 5 ಲಕ್ಷ ಜನ ಸೈನ್ಯ, ಬಹುವಾದ್ಯರವ ದಿಕ್ಕಿರ ಒಡೆಯೇ ಸುಳೈಸಿ ಮೇಳೈಸಿದನು ಮೋಹರವ. ಏನು ಸೈನ್ಯ ರೆಡಿ ಮಾಡಿಬಿಟ್ಟ. ನಿನಗೆ ಅವಮಾನ ಮಾಡಿದ್ರೇನು, ನನಗೆ ಮಾಡಿದ್ರೇನು ಬಾವ, ಈ ಕ್ಷಣಕ್ಕೆ ಹೋಗಿ ಅವ್ರನ್ನೆಲ್ಲ ಸಂಹಾರ ಮಾಡಿ ಬಂದುಬಿಡ್ತೀನಿ ಅಂತ ಹೊರಟುಬಿಟ್ಟ. ಭರದ ಪಯಣದ ಮೇಲೆ ಪಯಣದುಲ್ಲರ ಬಣಿಸಿ ನಡೆತಂದು ಪಾಂಡವರರ ಸನಿಹ ವಿಮಲಾಶ್ರಮದ ವಿಪಿನೋಪಕಂಠದಲ್ಲಿ. ಪಯಣದ ಮೇಲೆ ಪಯಣದ ಬಂದುಬಿಟ್ಟು ನೇರವಾಗಿ ಪಾಂಡವರು ಯಾವ ವನದಲ್ಲಿದ್ದರೋ ಆ ಪಕ್ಕದಲ್ಲಿ ಬಿಡಾರವನ್ನು ಹಾಕಿದ್ದಾನೆ. ಹರಹಿದವು ಗುಡಿಗಜ ಹಯದ ಮಂದಿರ ರಚನೆ ರಹಿಯಾಯಿತು, ಅಲ್ಲಿ ಬೀಡ್ಬಿಟ್ಟಿದ್ದಾನಂತೆ. ಕುರುನೃಪಾಲನ ಮೈದುನನು ಭೂಪಾಲ ಕೇಳಿಂದ. ಏನಾಗ್ಬಿಡ್ತಪ್ಪ, ಏನ ನೆನೆದನೋ ದುಷ್ಟ ಮಂತ್ರಿ ವಿತಾನ ದೀಕ್ಷಿತ ಕಳುಹಿದನು ಮದನಾನುರಾಗದ ಲಾಭರಣವನು ಲೇಪನಾದಿಗಳ. ಅವನ
ಪಾಂಡವನ ಮನಸ್ಸಿಗೆ ಏನು ಬಂತೋ ಕೆಟ್ಟ ಕಲ್ಪನೆ, ಬರ್ರೇ ಇಲ್ಲಿ ಅಂತ ಹೇಳಿಬಿಟ್ಟು ಏನು ಆಭರಣಗಳು, ವಸ್ತ್ರಗಳು, ವಾಹನಗಳು, ಗಂಧಾನುಲೇಪನಗಳೆಲ್ಲ ಕಳಿಸಿಬಿಟ್ಟಿದ್ದಾನಂತೆ ಪಾಂಡವರು ಇರೋ ಹತ್ರಕ್ಕೆ. ಬರ್ರೇ ಇಲ್ಲಿ, ಸಾನುನಯದಲ್ಲಿ ಪಾಂಡುಪುತ್ರರ ಮಾನಿನಿಗೆ ಕೊಡಿ, ತಗೊಂಡೋಗಿ ಆ ದ್ರೌಪದಿ ಕೊಟ್ಟು ಬರ್ರಿ. ನಿರ್ಜನದೊಳು, ಯಾರು ಇಲ್ಲದೇ ಇರತಕ್ಕಂಥ ಜನದಲ್ಲಿ ಅವಳಿಗೆ ಕೊಟ್ಟು ಬರ್ರಿ, ತಗೊಂಡೋಗಿ ಇದನ್ನು. ಅಬುಜಾನನೆಯ ಸೇರಿಸುವುದೆಮಗೆ ಹಿಂದಟ್ಟಿದನು ಚರರ. ಏನಾದರೂ ಮಾಡಿ ನಮಗೆ ಅವಳನ್ನು ಸೇರಿಸ್ಬೇಕಷ್ಟೆ. ಉಡುಗೊರೆ ಮೊದಲು ಕೊಟ್ಟು ಬರ್ರಿ, ಆಮೇಲೆ ನಾನು ಅದ್ರ ಕತೆ ಹೇಳ್ತೀನಿ. ನೇರವಾಗಿ ಅವ್ರು ಬಂದರು. ಅಮ್ಮ ನಮಸ್ಕಾರ. ಆ ಸಂದರ್ಭಕ್ಕೆ ಸರಿಯಾಗಿ ಪಾಪ ಋಷಿಗಳು ಮಾತ್ರ ಇದ್ದರು, ಪಾಂಡವರು ಇರಲಿಲ್ಲ. ಭೇಟಿಗೋಸ್ಕರ ಹೋಗಿದ್ದಾರೆ ಪಾಪ, ಯಾರೂ ಇರಲಿಲ್ಲ ಅಲ್ಲಿ. ದ್ರೌಪದಿ ಮತ್ತು ರಾಣಿ ವಾಸದವರು ಮಾತ್ರ ಇದ್ದಾರೆ. ಧೌಮ್ಯಾದಿ ಮಹರ್ಷಿಗಳಿದ್ದಾರೆ ಪಾಪ, ಅವರು ಧ್ಯಾನ ತಪಸ್ಸು ಎಲ್ಲ ಮಾಡ್ಕೊಂತ. ಈ ಕ್ರೂರಿಗಳು ನೇರವಾಗಿ ಬಂದುಬಿಟ್ಟು ನಮಸ್ಕಾರ ಮಾಡಿಬಿಟ್ಟು, ಅಮ್ಮ ಹಿಂಗೆ ಜಯದ್ರಥ ಕೊಟ್ಟಿದ್ದಾನೆ ನಿಮಗೆಲ್ಲ ಉಡುಗೊರೆಗಳನ್ನು, ಲೇಪನಗಳನ್ನು ಎಲ್ಲ ನೀವು ಸ್ವೀಕರಿಸಬೇಕಂತೇ ಅಂದರು. ಆವಾಗ ಅಂತಳಂತ ಪಾಪ ದ್ರೌಪದಿ, ಎಸೆಬಳೆ ದುಸ್ಸೆಳೆ ಜಯದ್ರಥ ಕುಶಲನೇ, ಪಾವುಡವ ನೀವು ಒಪ್ಪಿಸುವುದು ಒಡೆಯರ ಮುಂದೆ ವಿಜಯಂಗೈವೆರಿಗೈಯರಿ ಕ್ಷಣಕ್ಕೆ. ಅಪ್ಪ ಪಾಂಡವರಿದ್ದಾಗ ಬರಬೇಕಪ್ಪ ನೀವೆಲ್ಲ ನನಗೆ ಕೊಡೋದಕ್ಕೆ. ಆ ಥರ ಹೆಣ್ಮಕ್ಳಿಗೆ ಮಾತ್ರ ತಗೊಂಡು ಕೊಟ್ಟು ಕಳಿಸ್ತಕ್ಕಂಥ, ಇಸ್ಕೊಳ್ತಕ್ಕಂಥ ಪದ್ಧತಿ ನಮ್ಮಲ್ಲಿಲ್ಲಪ್ಪ. ಪಾಂಡವರಿದ್ದಾಗ ಬರ್ರಿ, ಉಡುಗೊರೆ ಕೊಡ್ರಿ, ಸಂತೋಷ ಅಂದರೆ. ಅವಾಗ ಅವರಂದರು, ಅಮ್ಮ ನಿಮಗೆ ಕಳಿಸಿದ ನೀವು ಉಡುಗೊರೆಯನ್ನು ಪಾಂಡವರಿಗೆ ಆ ದ್ರೌಪದಿ ಕೊಡು ಅಂತ. ಅವನೇನು ಬಡವನ, ಪಾಂಡವರಿಗೆ ಬೇರೆ ಉಡುಗೊರೆಯನ್ನು ಕೊಟ್ಟು ಕಳಿಸ್ತಾನೆ, ನೀವು ಚಿಂತೆ ಮಾಡಬೇಡ್ರಿ ಅಂದರೆ ಸಿಟ್ಟು ಬಂದುಬಿಡ್ತಾ ಅವಳಿಗೆ. ಏನು ಮಾತಾಡ್ತಿದ್ದೀರೋ ನೀವು, ಹೋಗ್ರ ಒಂದು ಸಾರಿ ಹೇಳಿದ್ರೆ ಗೊತ್ತಾಗಲಿಲ್ಲ ಅಂದರು ನಿಮಗೆ. 5 ಜನ ಪಾಂಡವರಿದ್ದಾಗ ಮಾತ್ರ ನೀವು ಬರಬೇಕು, ಬಂದು ಆ ಉಡುಗೊರೆಗಳನ್ನು ಕೊಡಬೇಕು, ಕೊಟ್ಟರೆ ಮಾತ್ರ ನಾನು ಸ್ವೀಕಾರ ಮಾಡ್ತೀನಿ ಅಂದಾಗ ಅವರು ಹೆದರಿ ಹೋಗಿ ಈ ವಿಚಾರವನ್ನು ನೇರವಾಗಿ ಅವನಿಗೆ ಹೇಳ್ತಾರೆ. ಮಹಾರಾಜರೇ ನಮಸ್ಕಾರ. ಆಗಲ್ಲ ನಮಗೆ, ಆಯಮ್ಮ ರೌದ್ರಿ ಆಗಿಬಿಟ್ಟಿದ್ದಾಳೆ, ರುದ್ರಾವತಾರವನ್ನು ತಾಳಿದಾಳೆ, ಪಾಂಡವರಿದ್ದಾಗ ಹೋಗಿ ಕೊಡಬೇಕಂತೆ, ಒಬ್ಬಳೇ ಇದ್ದಾಗ ಬರಬೇಡ ಅಂತ ಹೇಳಿದ್ದಾರೆ. ಅವನಿಗೆ ಸಿಟ್ಟು ಬಂದ್ಬಿಡ್ತು. ಹೆಗಲ ಹಿರಿಯುಬ್ಬಣ ಕಠಾರಿಯ ಬಿಗಿದುಡಿಗೆ ರತ್ನಾವರಣ ಜಗಜಗಿಸ ಜಣ ಜಣ ಜನರವದ ರಭಸದ ಕಡಿಯ ತತಿ ಮೆರೆಗೆ ಉಗುವ ಸಾಧು ಸವ ಜವಾಜಿ ಕತ್ತುರಿಯಗರು ಪರಿಮಳದ ಅಂಗವಟ್ಟದ ವಿಗಡ ಹೊಕ್ಕನು ವನವನ ಪಂಚಾಯ್. ನಾನೇ ಹೋಗ್ತೀನಿ ನಡೀರಲ್ಲ, ನೀವೇನು ಹೆದರ್ಬೇಡ್ರಿ, ಹೋಗ್ರ ಆ ಕಡೆ, ನಾನೇ ಹೋಗಿ ಎಳ್ಕೊಂಬರ್ತನವಳನ್ನ ಅಂತ ನೇರವಾಗಿ ಬಂದಿದ್ದಾನಂತೆ ಆ ಪಾಂಚಾಲಿ ಇರತಕ್ಕಂಥ ವನಕ್ಕೆ. ತೊಲಗಿದುದು ಮುನಿನಿಕರ ಈತನ ಸುಳಿವು ಕಂಡು ಸುತೇಜದಲ್ಲಿ ಖಳತಿಲಕ ಬಂದನು ಪರ್ಣಶಾಲೆಯ ಮುಖದ ಮಂಟಪಕ್ಕೆ. ನೇರವಾಗಿ ದ್ರೌಪದಿ ಇರತಕ್ಕಂಥ ಸ್ಥಳಕ್ಕೆ ಬಂದ. ಪಾಪ ಅವನೊಳ್ಳೆ ರಾಕ್ಷಸ ಬಂದಂಗೆ ಬರ್ತಾ ಇದ್ರೆ ಅಲ್ಲಿ ಸೇರಿರ್ತಕ್ಕಂಥ ಮುನಿಗಳೆಲ್ಲ ಹೆದರಿ ದೂರ ಓಡಿಬಿಟ್ರಂತ ಪಾಪ. ಲಲನೆಯೊಳ ಹೋಗಲು ಪಾಪ ಹೆದರಿ ಎದ್ದು ಒಳಗೋದ್ರೆ ಒಳಗಡೆನೇ ನುಗ್ಗಿಬಿಟ್ಟ ಅವನು. ಹೊಕ್ಕನು ನಳಿನ ಮುಖಿ ಬಂದವ ಬಂದಿರತಕ್ಕಂಥವನು ಜಯದ್ರಥ ಕಣೆ, ನಿನಗೆ ಯಾಕೆ ಅಷ್ಟು ಭಯ, ಹೋಗಬೇಡ ಇಲ್ಲೇ ಇರು ಅಂತಾನೆ. ಸತನವಿದು ಪತಿ ಶೂನ್ಯತಾನೆಂಬುದು ಪತಿವ್ರತೆಯಲ್ಲದೆ ಅನುಚಿತ, ಇದು ವಿಚಾರವ ಬಲ್ಲೆ ನೀನೆಂದಳು ಸರೋಜಮುಖಿ. ಸೈಂಧವ, ಸದನವಿದು ಪತಿ ಶೂನ್ಯ, ಪತಿಗಳಿಲ್ಲದೆ ಇರತಕ್ಕಂಥ ಸದನದಲ್ಲಿ ಹೆಣ್ಣು ಮಕ್ಕಳಿದ್ದರೆ ಹೆಂಗೆ ನಡ್ಕಬೇಕು ಅಂತ ಕಾಮನ್ ಸೆನ್ಸ್ ಇಲ್ಲ ನನಗೆ, ಹೋಗ ಆ ಕಡೆ. ಅಹಹ ಪಾತಿವ್ರತ್ಯವತಿ ಸನ್ನಿಹಿತವಲ್ಲ, ಮುಚ್ಚಬಾಯಿ ಅಂದ ಅವನು. ಏನು ಮಾತಾಡ್ತಿದ್ದೀನಿ ನೀನು ಪತಿವ್ರತೇನ? ಯಾಕೆ ಅಂದರೆ ನಿನಗೆ ಹಲವರ ಮಹಿಳೆ ಸತಿ ಎನಿಸುವರೇ ಸೂಳೆಯ ರೇಖ ಪುರುಷರಲ್ಲಿ. ನಿನಗೆಷ್ಟು ಜನ ಗಂಡಂದರೆ 5 ಜನ, ಮತ್ತು ನೀನು ಪತಿವ್ರತೇನ? ವಿಹರಿಸುವರೇ ಲೋಕ ಧರ್ಮದ ರಹಣಿ ರಹಿಸುವುದೈಸಲೇ ನಮಗಹುದು ಮತವಲ್ಲೆಂದೊಡೆ ಒಡನೆ ಅಲ್ಲದೊಡೆ ಮಾಡನೆನುತ್ತ ಮುರಿದೆದ್ದು ಎದ್ದು ಬಿಟ್ಟ. ಸಿಟ್ಟು ಬಂದುಬಿಡ್ತವನಿಗೆ. ಏನು ಮಾಡಿದೆ ಗೊತ್ತಾ? ತರಳೀಮಿಗೆ ತಲ್ಲಣಿಸಿ ತಳಿರೋವಡಿಯ ಹೋಗತಿರಲು ಅಟ್ಟಿ ಮೇಲುದ ಬರಸೆಳೆದು ತುರುದುಂಬಿ ಹಾಯ್ದನು ಹಿಡಿದು ಕುಸುಬಿದನು. ಪಾಪ ಓಡ್ತಿದ್ರೆ ಅವಳು ಶರಗಿಡ್ಕೊಂಬಿಟ್ಟ. ಆ ಶರಗು ಬಿಗಿಯಾಗಿ ಹಿಡ್ಕೊಂಡಿದ್ದಾಳಂತೆ. ನೋಡ್ರಿ ಎಷ್ಟು ಕಷ್ಟಪಟ್ಟಿದ್ದಾರಲ್ಲ ಪಾಂಡವರು. ಈಗಿನ ಕಾಲದಲ್ಲಿ ಏನಾದರೂ ಹಂಗೆ ನಡೆದ್ರೆ ಸುಮ್ಮನೆ ಬಿಡ್ತಾರೆ. ಆ ಶಾರಗೆ ಹಿಡ್ಕೊಂಡು ಎಳೆದು ಬಿಟ್ಟು ಅವ್ರ ಹತ್ರಕ್ಕೆ ಬಂದ ತಕ್ಷಣ ಅವಳ ಜಡೆ ಹಿಡ್ಕೊಂಬಿಟ್ಟ, ಕುರುಳನ್ನು ಹಿಡ್ಕೊಂಬಿಟ್ಟ. ಏನು
ಅಲ್ಲಾಡಿಸ್ತಿದನಂತೆ. ಹಿಡಿದು ಕುಸುಬಿದನು. ಒರಳಿದಳು ಹಾ ಭೀಮಾ ನೃಪವರ ಧನಂಜಯ ಎನ್ನುತ್ತ ಕಾತರಿಸೆ ಕಮಲಾನನೆಯ ಕಂಠವನೌಕಿ ಹೊರವಂಟ. ಅವಳು ಕುತ್ತಿಗೆ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಇವ ಅರ್ಜುನ, ನಕುಲ, ಸಹದೇವ, ಧರ್ಮರಾಜ ಕಾಪಾಡ್ರಿ ಕಾಪಾಡ್ರಿ ಅಂತ ಕೂಗ್ತಿದ್ದಾಳೆ. ಇಳ್ಕೊಂಡು ದರ್ರ ಎಳಕೊಂಬಂದು ರಥದಾಗ ಹಾಕ್ಕೊಂಬಿಟ್ಟ. ರಥದಾಗ ಹಾಕ್ಯಂಡು ರಥ ಹೊರಟೋಗ್ಬಿಡ್ತು. ಏನು ಗತಿ ಮಾಡಬೇಕು? ಆವಾಗ ಧೌಮ್ಯ ಮಹರ್ಷಿಗಳು ಬಂದು ನೋಡ್ತಾರೆ, ಇದೇನಂಥ ವಿಚಿತ್ರ. ಒಡನೆ ಬಂದನು ಧೌಮ್ಯ ಮುನಿ ಅಡಿ ಹಿಡಿತ ಘನರಥೋ ರಕ್ಷೋಗ್ನ ಸೂತ್ರವನಡಿಗಡಿಗೆ. ಒಂದು ಕಡೆ ಧೌಮ್ಯ ಮಹರ್ಷಿಗಳು ರಕ್ಷೋಗ್ನ ಸೂತ್ರವನ್ನು ಪಠಿಸ್ತಾ ಇದ್ದಾರೆ. ಪಾಪ ಅವಳಿಗೆ ಬಂದಿರತಕ್ಕಂಥ ಕಂಟಕವನ್ನು ಪರಿಹರಿಸ ಪರಮಾತ್ಮ ಅಂತ. ಆವಾಗ ಈ ವಿಚಾರವನ್ನು ಆ ಪಾಂಡವರಿರಲಿಲ್ಲ ಅಷ್ಟೊತ್ತಿಗೆ ಅವರು ಬಂದಾಗ ಮುನಿಗಳೆಲ್ಲ ಸೇರಿ ಗಡಗಡ ನಡಿಕೆಂತ ಈ ವಿಚಾರವನ್ನು ಅವ್ರಿಗೆ ಹೇಳಿಬಿಟ್ರು. ತಕ್ಷಣ ಪಾಂಡವರು ಬಂದರು ಆ ಸಮಯಕ್ಕೆ. ತಲ್ಲಣದ ತೋಪಿನ ವಿಷಾದದ ವಲ್ಲರಿಯ ಹೂದೊಡಬೆಗಳ ಹೊಯ್ವಳ್ಳೆಗಳ ಮುನಿ ಜನವ ಕಂಡರು ಪಾಂಡುನಂದನರು. ಆ ಸಂದರ್ಭಕ್ಕೆ ಸರಿಯಾಗಿ ಪಾಂಡವರು ಬಂದರು. ಏನಪ್ಪ ಮಹರ್ಷಿಗಳೇ, ಯಾಕೆ ಹಿಂಗೆಲ್ಲ ಇದು ಮಾಡ್ತಿದ್ದೀರಿ, ಆತಂಕವಾಗಿದ್ದೀರಿ ಅಂದರೆ ಅವಾಗೆಲ್ಲ ವಿಷಯವನ್ನು ಅವರು ಪಾಂಡವರಿಗೆ ಹೇಳಿಬಿಟ್ರಪ್ಪ. ಹಿಂಗೆ ಬಂದಿದ್ದ ಸೈಂಧವ ಕರ್ಕೊಂಡು ಹೋಗಿಬಿಟ್ಟಿದ್ದಾನೆ ದ್ರೌಪದಿಯನ್ನು, ಏನು ಮಾಡಬೇಕು ನಮಗೆ ಅರ್ಥ ಆಗಲಿಲ್ಲ. ತಕ್ಷಣ ಬಂದವರು ಹಂಗೆ ಹಿಂದಕ್ಕೆ ರಿಟರ್ನ್. ಭೀಮಾರ್ಜುನರಿಬ್ಬರು ಕೂಡ ಕಂಡರಡವಿಯಲಿ ಅಟ್ಟಿಸ್ಕೊಂಡು ಹೋಗ್ಬಿಟ್ರು ರಥನ. ಕಂಡರಡವಿಯಲಿ ಅವನ ನೆಲವೋ ಭಂಡಲೇ ಭಂಡ ಪಡ ಹೋಗದಿರೆನುದ ಕೈಗೊಂಡು ಸುರಿದರು ಸರಳನ ಪಿಂಗಳಿಯ ಸೇನೆಯಲ್ಲಿ. ಏನು ಬಾಣದ ಮಳೆ ಸುರಿಸಿಕೊಂಡು ಅವನು ಅಟ್ಟಿಸಿಕೊಂಡು ಹೋಗ್ತಿದ್ದಾರೆ. ಅವನು ಮುಂದೋಡ್ತಿದ್ದಾನೆ, ಇವರು ಹಿಂದೋಡ್ತಿದ್ದಾರೆ. ಅವನು ಸೈನ್ಯವನ್ನು ತಂದಿದ್ದಾನೆ, ಇವರಿಬ್ಬರೇ ಹೋಗ್ತಿದ್ದಾರೆ. ಭಂಡರಿವದಿರು ತಾವು ಕಡುಹಿನ ಕಂಡೆಯದ ಸಿರಿವಂತರಿವರು ದಂಡ ಭಟರೆನು ತಾ ಜಯದ್ರಥ ನಿಲ್ಲಿಸಿದನು ಬಲವು. ಅವನೇನು ಸಾಮಾನ್ಯದವನಲ್ಲ. ನಾವು ಹೆಂಗಸರೇನೋ, ನೀವೇ ಗಂಡಸರು ಆದರೂ ನೋಡ್ರಿ ಯಾರು ಹೆಂಗಸರು ಗಂಡಸರು ಅನ್ನೋದನ್ನು ತೀರ್ಮಾನ ಮಾಡೋಣ ಅಂತ ಹೇಳಿಬಿಟ್ಟು ಅವನು ಸೈನ್ಯ ಹಿಂದಕ್ಕೆ ತಿರುಗಿಬಿಟ್ಟು ನಿಂತ್ಕೊಂಡ್ಬಿಟ್ಟು ಸೈನ್ಯ ನಿಲ್ಲಿಸಿಬಿಟ್ಟ. ಆ ಸೈನ್ಯದ ಹಿಂಭಾಗದಲ್ಲಿ ಅವನು ನಿಂತ್ಕೊಂಡ. ಇವರು ಅವನನ್ನು ತಾಕಬೇಕಾದರೆ ಸೈನ್ಯವನ್ನು ದಾಟಿ ಹೋಗಬೇಕು. ಅವಾಗ ಅವನಂದ ಸೈನ್ಯಕ್ಕೆ, ಸೆರಸಹಿತನಾತಾನೈದುವೆನು ನಿಜ ಪುರವ ನೀವಾನುವುದು ಭೀಮನ ಇರುವುದು ಅರ್ಜುನನೊಡನೆ ನಿಮಗ ಉಗ್ಗಡದ ಸಮರವಿದು. ಆ ಸೈನ್ಯಕ್ಕೆ ಆದೇಶವನ್ನು ಮಾಡಿಬಿಟ್ಟ, ಇವಳು ಸೆರೆ ಸಮೇತ ನಾನು ಹೋಗ್ತೀನಿ, ನೀವು ಈ ಭೀಮಾರ್ಜುನರನ್ನ ತಡೀರಿ ಅಂತ ಯಾವಾಗ ಹೇಳಿ ಹೋಗಿಬಿಟ್ನೋ ಮುಂದಕ್ಕೆ ಬಿಟ್ಟುಬಿಟ್ಟ ಆ ರಥವನ್ನು. ಇದನ್ನು ನೋಡಿಬಿಟ್ಟ ಅರ್ಜುನ. ಇಂದು ವದನಯ ತೇರು ಹಾಯ್ದದೆ ಮುಂದೆ ಹೊಳ್ಳುಗರ ಅಡ್ಡವಿಸಿದರೆ ಹಿಂದೆ ಹೊಲ್ಲಹವೇನು ಹೊಕ್ಕೆಚ್ಚನ ಪಾರ್ಥ. ಅಲೆಲೆಲೆಲೆಲೆಲೆ ಮುಂದೆ ಆ ರಥ ಹೋಗ್ತಾ ಇದೆ. ನಮಗೆ ಬೇಕಾಗಿರೋದು ಸೈನ್ಯ ಅಲ್ಲ, ನಮಗೆ ಬೇಕಾಗಿರೋ ದ್ರೌಪದಿ ಅಂತ ಹೇಳಿಬಿಟ್ಟು ನೇರವಾಗಿ ಬಾಣಗಳು ಮಳೆಯನ್ನು ಸೈಂಧವನ ಮೇಲೆ ಸುರಿಸ್ತಾ ಇದ್ದಾನಂತೆ ಅರ್ಜುನ. ಮುರಿದು ಮರನನು ಭೀಮನ ಹಿತರ ತುರುಬಿದನು ಮಲೆದಾನೆಗಳ ಹೊಕ್ಕೆರಗಿದನು ತುರುಬಿದನು ಭಟರಭ್ರದ ವಿಮಾನದಲ್ಲಿ. ಭೀಮಸೇನ ಒಂದು ಕಡೆ ಮರ ಕಿತ್ಕೊಂಡು ಏನು ಸುಮ್ಮನೆ ಹೊಡ್ತಾ ಹೊಡಿತಿದ್ದಾನಂತೆ ಪಾಪ. ಬಂದರು ಸೈನ್ಯನೆಲ್ಲ ಅಟ್ಟಿಸಿಬಿಟ್ರು. ಧನುವ ಕೊಂಡನು ಸರಳ ಇವನು ತಿರುಗಿ ಬಿದ್ದುಬಿಟ್ಟ. ಯಾರು ಮತ್ತೆ ಇನ್ನೇನು ಪ್ರಾಣಕ್ಕೆ ಬಂತಲ್ಲ ಜಯದ್ರಥ, ಅವನು ಕೂಡ ಯುದ್ಧ ಪ್ರಾರಂಭ ಮಾಡಿದ. ಏನು ಒಬ್ರಿಗೊಬ್ರಿಗೆ ಯುದ್ಧ ಪ್ರಾರಂಭ ಆಗಿಬಿಡ್ತು. ಬರ್ತಾ ಆ ಜಯದ್ರಥನ ಬಾಣಗಳೆಲ್ಲ ಮುಗಿದೋಗ್ಬಿಟ್ಟು ಭೀಮಸೇನ ಏನು ಮಾಡ್ದ, ಅಂಜದಿರು ಕಮಲಾಕ್ಷಿ ಧೌಮ್ಯ ನಿರಂಜನನು ನಿಮಗಿಂದು ಸುತಿ ಪರಪಂಜವಾಲ ಎನ್ನುತ್ತ ಹಾಯ್ದನು ಪವನ ಸುತನ ರಥ. ಏನು ಸುಮ್ಮನೆ ಎಗರಿಬಿಟ್ನಂತವನು ಅವನ ರಥಕ್ಕೆ ಭೀಮಸೇನ. ಯಾಗರ್ ಹಿಡ್ಕೊಂಡು ಅವ್ನು ಕೆಳಗೆ ಹಾಕ್ಕೊಂಡು ಮೇಲೆ ಕುತ್ಕೊಂಡು ಖಡ್ಗ ತಗೊಂಡು ಅವನು ಕತ್ತಿಗಿಟ್ಬಿಟ್ಟು ಗುದ್ದಿ ಬಿಡ್ತೀನಲ್ಲಿ ಬಿಡಲೇ ಅವಳನ್ನ, ಬಿಡಬಾರ್ದು, ನಿನ್ನ ಪ್ರಾಣ ತೆಗಿಲೇಬೇಕು ಅಂತ. ಭೀಮಾ ಬಿಡಿಸದಿರು ಅವನ ಗಂಟಲನು, ಬೇಡ ಯಾ ಭೀಮ ಅವನು ಪ್ರಾಣ ತೆಗಿಬೇಡ. ಈ ಮದಾಂಧನನು ಇದು ಕೆಡಹುವ ಭೂಮಿಪತಿ ಅಂಗ್ರಿಯಲಿ ಕಾಯಲಿ ಮುನಿದು ಮೇಣ್ಕೊಲಲಿ. ಭೀಮಾ ಬಿಡಿಸದಿರು ಅವನ ಗಂಟಲ, ಪ್ರಾಣ ತೆಗಿಬೇಡ ಭೀಮಸೇನ. ಇವನು ಎಳ್ಕೊಂಡು ಹೋಗಿ ಸೀದಾ ಧರ್ಮರಾಜನ ಹತ್ರ ಕೆಡವಣ. ಅವನು ಕಾಯ್ತಾನೋ ಕೊಲ್ತಾನೋ ಅವನಿಗೆ ಸಂಬಂಧಪಟ್ಟಿದ್ದ ವಿಚಾರ.
ತಾಮಸನ ಬಿಗಿಯನಲು ನಗುತ್ತುದ್ದಾಮನೆಂದನು ಕೊಲುವೆನೆಂದೇ ಕಾಮಿಸಿದೆ ನೈಪಾರ್ಥಾಕೆ ಕೆಡದೆ ಎನ್ನ ಸಂಕಲ್ಪ. ಕೊಂದೇ ಬಿಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಸಂಕಲ್ಪ ಕೆಟ್ಟೋಗ್ತದೆ ಅರ್ಜುನ, ನೀನು ಸುಮ್ಮನಿದ್ದು ಬಿಡು, ನಾನು ಇವನು ಕಡಿಮೆ ಮಾಡಿಬಿಡ್ತೀನಿ. ನೆನೆಯದಿರು ಸಂಕಲ್ಪ ಹಾನಿಯ. ಅಲ್ಲಪ್ಪ, ಯಾವತ್ತೂ ಸಂಕಲ್ಪ ಒಳ್ಳೆಯದಾಗಿರಬೇಕು ಭೀಮ. ಪ್ರಾಣ ತೆಗೆಯೋ ಸಂಕಲ್ಪ ಆಗಬಾರ್ದು. ಅನುಚಿತಕ್ಕೆ ಮನತಾರದಿರೋ ಮಾನಿನಿಯರಲ್ಲಿ ರಥದಿಂದ ಕುನ್ನಿಯ ಕೆಡಹು ಧಾರುಣಿಗೆ. ಆ ಮಾನಿನಿಯಲ್ಲೇ ಇರಲಿ, ಈ ಕುನ್ನಿನ ರಥದಿಂದ ಕೆಡವಿಬಿಟ್ಟು ಎಳಕಂತ ಹೋಗೋಣ ಇವನ್ನ ಸೀದಾ. ಮುನಿಪನೇರಲಿ ರಥದ ವಾಜಿಯನು. ಧೌಮ್ಯ ಮಹರ್ಷಿಗಳು ಹಿಂದೆ ಹೋಗಿದ್ರು ಪಾಪ. ಆ ರಥಕ್ಕೆ ಏರಿಸ್ಕೊಳ್ರಿ, ಉದ್ದಾಮ ಇದಾಯ್ತಲ್ಲ. ಅನುಗೊಳಿಸಿ ಸಾರಥ್ಯದಲ್ಲಿ ಬರಲೆನುತ ಭೀಮನ ಮನದ ಕತಿಯನ್ನು ಬಿಡಿಸಿದನು ಪಾರ್ಥ. ರಥಕ್ಕೆ ಕಟ್ಟಿ ಎಳ್ಕೊಂಡು ಹೋಗೋಣ ಅಂತ ಹೇಳಿದಾಗ ಭೀಮಿಗೆ ಸ್ವಲ್ಪ ಸಮಾಧಾನ ಆಯಿತು. ಏನು ರಥದಿಂದ ದರ ಎಳ್ಕೊಂಡು ಸೀದಾ ಬಂದು ಧರ್ಮರಾಜನ ಪಾದ ಕೆಡ್ತಕ್ಕಂಥ ಪರಿಸ್ಥಿತಿ. ವೈರಿ ಬಾಹುದ್ವಯದ ಬದ್ದುಗೆ ದಾರದಲ್ಲಿ ಕಟ್ಟಿದನು ನಾರೀ ಚೋರ ನಡೆ ಎನ್ನುತ್ತ ತಿವಿದನು ಬಿಲ್ಲ ಕೊಪ್ಪಿರೇ ಹೆಂಗಳ್ಳ ನಡಿಯೋ ಅಂತ ಹೇಳ್ಬಿಟ್ಟು ತಿವಿತಿದನಂತೆ ಭೀಮಸೇನ ಅವನನ್ನು. ಸೀದ ಧರ್ಮಜನ ಹತ್ರ ತಂದರು. ಸಿಂಧು ಭೂಪನಲ ನೋಡಿಬಿಟ್ಟ ಧರ್ಮರಾಜ, ಅಯ್ಯೋ ನಿನ್ನಲೆ ನಿಮಗೇನು ಬಂತಲ್ಲೇ ಬಂತೋ, ಇವನು ಸಿಂಧು ದೇಶದ ರಾಜ ಕಣೋ ಸೈಂಧವ ಪಾಪ, ಅವನ್ಯಾಕೆ ಕಟ್ಟಿದಿರೋ. ಸಿಂಧು ಭೂಪನಲ ಭುಜಾಗ್ರದ ಬಂಧನವ ಬಿಡು ಭೀಮಾ ಶಿವ ನೊಂದನೈ ನಿಷ್ಕರುಣಿಗಳು ನೀವೆಂದನವನೀಶ. ನಿಷ್ಕರುಣಿಗಳು ಕಣೋ ನೀವು, ಪಾಪ ಅವನ್ಯಾಕೆ ಕಟ್ಟಿದ್ರು. ಕೊಂದು ಬಿಡಿಸುಡುವ ನೇಮ ಕಂದರ್ಪಂದಕನನು ಉಳುಹುವಡೆ ತನಗಿಂಧನವ ಮಾಡಿಸುವುದೆಂದು ಐಸಲೇ ಎಂದನ ಭೀಮ. ನಾನು ಪ್ರತಿಜ್ಞೆ ಮಾಡಿದನಣ್ಣ, ಇವನು ಪ್ರಾಣ ತೆಗಿಲೇಬೇಕು, ಇವನು ಮಾಡಬಾರ್ದಿರತಕ್ಕಂಥ ಕೆಲಸ ಮಾಡಿದನಣ್ಣ ಎಲ್ಲ ಹೇಳಿದಾಗ ಹದನದುಳ್ಳಿತು. ನೀನು ಹೇಳ್ತೀರ ಸರಿ ಭೀಮಸೇನ, ತಂಗಿ ವೈಧವ್ಯದಲ್ಲಿ ನವೆಯಳೇ. ಎಂಥ ಮಾತು ಮಾತಾಡ್ತೀಯ, ಸ್ವಲ್ಪ ಯೋಚನೆ ಮಾಡು ಭೀಮಸೇನ. ದುಶ್ಯಳೆ ನಮ್ಮ ತಂಗಿಯಲ್ಲೇನೋ, ಇವನನ್ನು ಕೊಂದರೆ ಅವಳು ವಿಧವೆ ಆಗಲ್ಲೇನೋ. ಎಂಥ ಒಂದು ದೊಡ್ಡ ಮನಸ್ಸು ಧರ್ಮರಾಜ, ಅದಕ್ಕೆ ಅವನನ್ನು ಧರ್ಮರಾಜ ಅಂತ ಕರೀತಾರೆ. ಹತನದೊಳ್ಳಿತು ತಂಗಿ ವೈಧವ್ಯದಲ್ಲಿ ನವೆಯಳೇ ಸುಬಲನಂದನೇ ಉದರ ಕುಂತೀದೇವಿಯುದರಕ್ಕೆ ಭಿನ್ನ ಭಾವನೆ. ಕುಂತಿದೇವಿಗೂ ಮತ್ತು ದುಶ್ಯಳೆ ಅವರ ಅಮ್ಮನಿಗೂ ವ್ಯತ್ಯಾಸ ಇದೆಯಾ? ಇವಳು ತಾಯಿ, ಅವಳು ನಮಗೆ ತಾಯಿ. ಕದನದಲ್ಲಿ ಹಿಡಿವಡೆದವರ ಕೊಲ್ಲುವುದು ನರೇಂದ್ರದ ಧರ್ಮವಲ್ಲ. ಪಾಪ ಯುದ್ಧದಲ್ಲಿ ಸೋತವನು ಕಟ್ಕೊಂಡು ಬಂದಿರತಕ್ಕಂಥವ್ರನ್ನ ಕೊಲ್ತಕ್ಕಂಥದ್ದು ರಾಜಧರ್ಮ ಅಲ್ಲ, ರಾಜನೀತಿ ಅಲ್ಲ. ಅದಕ್ಕೆ ಬಿಟ್ಟುಬಿಡ್ರಿ. ಆತ ನೋಡಿದ ನಾವುದಿದ ಕನು ನೀತಿಯೇನೆ ಧೌಮ್ಯಾದಿ ಸುಜನವರು ಆತ ನಿಶ್ಚಯಿಸಿದರು ಮನದಲ್ಲಿ ಧರ್ಮ ನಿರ್ಣಯ. ಈಗ ಒಂದು ಕೆಲಸ ಮಾಡಿಬಿಡೋಣ, ಈ ಧೌಮ್ಯಾದಿ ಮಹರ್ಷಿಗಳಿಗೆ ಬಿಟ್ಟುಬಿಡೋಣ, ಇವನಿಗೇನು ಶಿಕ್ಷೆ ಕೊಡಬೇಕು ಅಂತ. ಇವನು ಸತ್ತು ಬದುಕಬೇಕು ಅಥವಾ ಬದುಕಿ ಸಾಯಬೇಕು. ಸತ್ತು ಬದುಕದಲ್ಲ, ಬದುಕಿ ಸಾಯಬೇಕು ಇವನು ಅಂಥ ಒಂದು ಶಿಕ್ಷೆಯನ್ನು ಇವನಿಗೆ ಕೊಡೋಣ. ಆವಾಗ ಅವರೆಲ್ಲ ತೀರ್ಮಾನ ಮಾಡಿದರು ಧೌಮ್ಯ ಮಹರ್ಷಿಗಳು ಅವರೆಲ್ಲ. ಏನಪ್ಪ ಅಂದರೆ, ಮಾನಧನರಿಗೆ ವಧೆ ನಿಪುದು ಅಭಿಮಾನ ಭಂಜನ. ಮರ್ಯಾದಸ್ಥರಿಗೆ ಮರ್ಯಾದೆ ಕಳೆಯದೇ ಸಾವಿದ್ದಂಗೆ. ಅದಕ್ಕೆ ಇವನು ಮರ್ಯಾದೆ ಕಳೆದು ಬಿಡ್ರಿ ಅಂದ ತಕ್ಷಣ ಭೀಮಸೇನ ಖಡ್ಗ ತೆಗೆದ, ತಲೆ ಬೋಳಿಸಿಬಿಟ್ಟ, ನಾಮ ಇಕ್ಕಿಬಿಟ್ಟ. ಅಹುದೆನ್ನು ತಕಲಿ ಭೀಮ ಮಾಡಿದರ ಹವನದನೇನೆಂಬೆನೈ ಕೋರಿಹ ಕಟಾರಿಯ ಹಣಿಗೆಯಲಿ ಬಾಚಿದನು ಸಿರಿಮುಡಿಯ ಅಹಿತ ಶಿರವ ಇದಲಾಯನುತ ಗೃಹಮಳಿಹೆ ಮಹಿಳೆಯರು ವಿಹಿತಾಂಗುಲಿಯ ಸಂಪ್ರಹರಣದಿ ಪರಿಭವಿಸಿದರು ಗುಳ್ಳೆನಲು. ನಿಖಿಲ ಜನ ಏನಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳೆಲ್ಲ ಗೊಳ್ಳಂತನಕ್ಕೆ ಬಿಟ್ರಂತೆ. ಬಿಟ್ಟರೀ ತನ ತೋಳ ಹಿಂಗೈಗಟ್ಟುಗಳ ನೆಲೆ ಕುನ್ನಿ ಹೋಗೆನೆ ಕೆಟ್ಟೆ ಕೆಡದೇನೇನ ಹೇಳುವೆನಾ ಜಯದ್ರಥನ. ಹೋಗ ಕುನ್ನಿ ಬಿಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಅವನು ಕಟ್ಟುಗಳು ಬಿಚ್ಚಿದಾಗ ಅವನು ಏನು ಸುಮ್ಮನೆ ಹೋಗ್ತಿದ್ದಾನಂತೆ. ಚಿಂತಿಸಿದೊಡು ಏನಹುದು, ಏನು ಸುಮ್ಮನೆ ತಲೆ ಬಡ್ಕಂತಾನಂತೆ. ಮರ್ಯಾದೆ ಹೋಗ್ಬಿಡ್ತು. ಹಿಂಗೆ ಹಸ್ತಿನಾವತಿ ನಗರಕ್ಕೆ ಹೋಗೋಕ್ಕಿಲ್ಲ. ಯಾಕೆ ತಲೆ ಬೋಳಿಸ್ಕೊಂಡಿದೀಯ ಅಂತ ಕೇಳಿದ್ರೆ ನಾನೇನು ಹೇಳ್ಬೇಕು? ಮಾಡಬಾರ್ದಿರೋ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬೇಕಾ? ಅದಕ್ಕೆ ಏನು ಮಾಡಬೇಕು?
ಚಿಂತಿಸಿದೊಡೆಯನಹುದು ಹೋಗುವೆನು ಕಂತು ಮಥನನ. ಈಶ್ವರನ್ನು ಕುರಿತು ತಪಸ್ಸು ಮಾಡ್ತೀನಿ ನಾನು. ಮರೆಯನಿದಿರಿ ಇದಿಗಿದ್ರಿ ಅಂತಕನು ತಾನಹೆನು, ಇವದಿರಿಗೆ ಅಂತಕನು ತಾನಹೆನು, ಗೆಲುವೆನು ಬಳಿಕ ಬವರದಲ್ಲಿ. ಇವರಿಗೆ ನಾನೇ ಮೃತ್ಯು ಆಗಿಬಿಡ್ತೀನಿ, ಪಾಂಡವರಿಗೆ ಗೆದ್ದು ಬಿಡ್ತೀನಿ ಇವ್ರನ್ನ ಅಂತ ಹೇಳಿಬಿಟ್ಟು, ಏನು ಸುಮ್ಮನೆ ಭ್ರಾಂತಿಯೇ ಬಿಡು ತನ್ನ ನಿವೃತ್ತ ಪುರಾಂತಕ ಧ್ಯಾನದಲ್ಲಿ ವಿಮಲ ಸ್ವಂತನ ಏಕಾಗ್ರದಲ್ಲಿ ಭಜಿಸಿದ ನಿಂದು ಶೇಖರನು. ಕುತ್ಕೊಂಡ್ಬಿಟ್ಟ ಆ ಮನಸ್ಸನ್ನು ಏಕಾಗ್ರ ಚಿತ್ತಕ್ಕೆ ತಂದ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಗೌರೀಧವ ಪರಮಾತ್ಮ ಶಿವ ಪ್ರತ್ಯಕ್ಷನಾಗಿ ಏನು ಬೇಕು ಅಂದ. ವರದನಾದೈ ಶಂಭು ಕರುಣಾಹರ ಹಸಾದವು ಪಾಂಡು ಸುತರೈವರನು ದಿನವೊಂದರಲ್ಲಿ ಗೆಲ್ಲುವುದು ತನಗಭೀಷ್ಟವಿದು. ಪರಮಾತ್ಮ ಏನು ಬೇಕು ಅಂತ ಕೇಳಿದೆಯಲ್ಲ, ಒಂದೇ ಒಂದು ವರ ಕೊಡು. 5 ಜನ ಪಾಂಡವರನ್ನು ಒಂದೇ ದಿನಕ್ಕೆ ನಾನು ಗೆಲ್ಲಬೇಕು, ಒಂದೇ ಸಾರಿಗೆ ಗೆಲ್ಲಬೇಕು. ಆವಾಗ ಪಕ್ಕದಾಗೆ ದ್ರೌಪದಿ ಇವಳನ್ನ ಪಾರ್ವತಿ ನೋಡಿ ನಗುತ್ತಾನಂತೆ ಪರಮೇಶ್ವರ. ಅಲ್ಲೋ ಎಂಥ ಅದ್ಭುತವಾಗಿರ್ತಕ್ಕಂಥ ವರ ಕೇಳಿದಲ್ಲಯ್ಯ, ವಿಚಿತ್ರವಾದ ವರ ಕೇಳಿದೀಯಾ. ಪಾಶುಪತ ಶರವೆನ್ನ ಸತ್ವ ವಿಳಾಸವದೆ ಫಲುಗುಣನ ಕೈಯಲ್ಲಿ ವಾಸ. ನನ್ನ ಈ ಸಂಪೂರ್ಣವಾದ ಶಕ್ತಿ ಪಾಶುಪತಾಸ್ತ್ರದ ಮೂಲಕ ಅರ್ಜುನನ್ ಸೇರಿದೆ. ಅವನೊಬ್ಬನ ನಿನಗೆ ಗೆಲ್ಲಕ್ಕಾಗಲ್ಲ, ಅವನು ಬಿಟ್ಟು ಬೇರೆ 4 ಜನನ ಗೆಲ್ಲೋದು. ಆ ಭಟನನೊಬ್ಬನುಳಿಯೇ ಮಿಕ್ಕೀಸು ಮಕ್ಕೇಸು ಪಾಂಡವರುಗಳ ಒಂದೇ ವಾಸರದಲ್ಲಿ ಅವಗಡಿಸು ಹೋಗೆಂದನು ಮುರಧ್ವಂಸಿ. 4 ಜನ ನೀನು ಗೆಲ್ಲು ಒಂದೇ ಸಾರಿಗೆ, ಆದರೆ ಅರ್ಜುನನ್ ಮಾತ್ರ ನಿನಗೆ ಗೆಲ್ಲಕ್ಕಾಗಲ್ಲ. ಯಾಕೆಂದರೆ ನನ್ನ ಶಕ್ತಿ ಪಾಶುಪತಾಸ್ತ್ರನೇ ಅವನಿಗೆ ಹೋಗಿದೆಯಲ್ಲ. ಸಾಕು ಜೀಯ ಹಸಾದವೆಂದು ಅವಿವೇಕಿ ಬೀಳ್ಕೊಡುತ್ತಾ, ಅವನ ಅವಿವೇಕಿ ಅಂತ ಬೀಳ್ಕೊಂಡು ಅವನೀ ಕುಮಾರರು ವನದೊಳಿದ್ದನು ಕತಿಯ ಭಾರದಲ್ಲಿ. ಈ ಕಡೆ ಪಾಪ ಏನು ಮಾಡ್ತೀವಿ, ಅವನು ಹೋಗಿಬಿಟ್ಟಿದ್ದಾನೆ ಹಸ್ತಿನಾವತಿಗೆ. ರಾತ್ರಿ ಯಾವಾಗೋ ಒಂದು ಹೊತ್ತಿಗೆ ಹೋಗಿರ್ತಾನೆ, ಅವಮಾನ ಆಗುತ್ತೆ ಅಂತ ಹೇಳಿಬಿಟ್ಟು ಪಾಪ ಇವ್ರ ಕಷ್ಟ ಇವರು ಪಡ್ತಾ ಇದ್ದಾರೆ. ನೂಕಾಡುವ ವಿಪತ್ತಿನ ವೈಕೃತಿಗೆ ತಾನೊಬ್ಬನೇ ದಿಟ ವಾಕ್ಯವಾಳನೆ ಶಿವ ಶಿವ ಎಂದರಸಬಿಸು ಅಂದ್ಕಂಡ ಪಾಪ. ಎಲ್ಲ ಕಷ್ಟಗಳಿಗೂ ನಾನೇ ಹೊಣೆ. ಪರಮಾತ್ಮ ಏನಪ್ಪ ಇಷ್ಟು ಕಷ್ಟ ಕೊಡ್ತಿದೆಯಲ್ಲಯ್ಯ, ಹೆಂಗೋ 11 ತಿಂಗಳು ಕಳೀತಾ ಇದ್ದಾರೆ. ಬಂದ ಮರ್ಕಂಡೇಯ ಮುನಿಗೆ ಅಭಿವಂದಿಸಿದ ನೀ ಬ್ರಹ್ಮ ಸೃಷ್ಟಿಯಲಿಂದು ತಾನಲ್ಲದೆ ಸುಧಾಕರ ಸೂರ್ಯವಂಶದಲ್ಲಿ ಹಿಂದೆ ನಡೆದವರಾರು ಪರಿಭವದಿಂದ ನಮ್ಮಂದದಲ್ಲಿ ವಿಪನದೊಳಿಂದು ಮುಖಿಯರ ಭಂಗಪಟ್ಟರೆ ಏನು ತಬಿಸು. ಅಷ್ಟೊತ್ತಿಗೆ ಮಾರ್ಕಂಡೇಯ ಮಹರ್ಷಿಗಳು ಬಂದರು ಪಾಪ. ಅವ್ರಿಗೆ ಉದ್ದಕ್ಕೆ ನಮಸ್ಕಾರ ಮಾಡಿ, ಗುರುಗಳೇ ಎಲ್ಲ ಕಷ್ಟ ನಮಗೇನೋ ಬರ್ತಿರೋದು, ಹಿಂದೆ ಯಾರಾದರೂ ಕಷ್ಟಪಟ್ರ ಅಂದರೆ ಮಾರ್ಕಂಡೇಯ ಮುನಿಗಳು ನಗುತ್ತಾರೆ. ಅಲ್ಲಯ್ಯ ಏನಲು ನಕ್ಕನು ಮುನಿಪ ಅವನಿಪ ಜನ ಶಿರೋಮಣಿ ಕೇಳು ನಿಮ್ಮೀ ವನದೊಳಗು ಜಾನನೆಯ ಕೊಂಡೋಡಲು ಜೇದ್ರಥನು ಅನುಜರಾಗಲೇ ಹರಿದು ಮರಳಿಚಿ ವನಜಮುಖಿಯನ್ನು ತಂದರು. ಅನುನಯಬಾರದೆ ಅವನ ಅನುನಯವ ಬಾರದೆ ವಿಧಿಯ ಮಾಡಿದರಿಂದ ನಾಮನಿಪ. ಇನ್ನೇನಾಯಿತು, ದ್ರೌಪದಿನ ಬಿಡಿಸ್ಕೊಂಬಂದ್ರಲ್ಲಿ ಇನ್ಯಾಕೆ ಚಿಂತೆ ಮಾಡ್ತೀಯ ಅಂತ. ಆವಾಗ ಅಲ್ಲ, ಈ ಮುನಿಗಳಿಗೆ ಹಿಂದಿನ್ಯಾರು ಕಷ್ಟಪಟ್ಟರು ನಮ್ಮಂಗೆ ಅಂತ ಕೇಳಿದರೆ, ಅರಸ ಮುನಿಯದಿರು ಆವಪಾಡಿನ ನರಗಳೈ ನೀವು ಯಾವ ಲೆಕ್ಕದ ಮಹಾರಾಜರಯ್ಯ ಕಷ್ಟಪಟ್ಟಿರೋರೊಳಗೆ. ವಿಶ್ವಂಭರಿಯ ಘನತೆ ಕೇಳಿದರಿಯ ಕೈಟಭಂತಕನ ವರಮುನಿಯ ಶಾಪವನು ತಾನೇ ಧರಿಸಿ ನರರೂಪಿನಲ್ಲಿ ನವೆದುದ ಅರಸ ಬಣ್ಣಿಸಲೆನ್ನ ಹವಣೆಲ್ಲೆಂದ ನಾಮನಿಪ. ಪರಮಾತ್ಮನೇ ಒಂದೊಂದು ಸಾರಿ ಎಷ್ಟೋ ಕಷ್ಟಪಟ್ಟಿದ್ದಾನಲ್ಲ, ನರರೂಪ ಧರಿಸಿ ಪ್ರತಿ ಅವತಾರದಲ್ಲೂ ಕೂಡ ನರರೂಪದಲ್ಲಿ ಬರ್ತಾ ಇದ್ದಾನಲ್ಲ. ನಿಮ್ಮ ಕಷ್ಟ ಅವನೇ ಪಡ್ತಿದ್ದಾನಲ್ಲ, ಮತ್ತು ಇನ್ನು ಅದಕ್ಕಿನ್ನ ನಾನು ಹೇಳಬೇಕಾ? ಅವನಿಗೇನು ಗ್ರಾಚಾರನೇ ಭಗವಂತನಿಗೆ ಬರೋಕ್ಕೆ ಭೂಮಿ ಮೇಲೆ ಕಷ್ಟಪಡೋಕ್ಕೆ ಎಂದು ರಾಮಾಯಣದ ವಿಸ್ತಾರದಿಂದ ಕೇಳಿದು. ಹಿಂದೆ ತ್ರೇತಾಯುಗದಲ್ಲಿ ನಡೆತಕ್ಕಂಥ ರಾಮಾಯಣ, ಸೀತೆಯನ್ನು ರಾವಣಾಸುರ ಹೊತ್ಕೊಂಡು ಹೋಗಿದ್ದು, ಶ್ರೀರಾಮ ಆಯಮ್ಮನ್ನು ಬಿಡಿಸ್ಕೊಂಬಂದಿದ್ದು, ಎಲ್ಲ ವಿಚಾರಗಳನ್ನು ಆ ಭಗವಂತನೇ ನರರೂಪಿನಲ್ಲಿ ಬಂದು ಎಷ್ಟು ಕಷ್ಟಪಟ್ಟು 14 ವರ್ಷ ವನವಾಸವನ್ನು ಮಾಡಿದ್ನಲ್ಲಯ್ಯ. ಅದಕ್ಕಿಂತ ಜಾಸ್ತಿನ ನಿಮ್ಮದು. ನೀವೇನು ನಾವೇ ಕಷ್ಟಪಡ್ತಿರೋರು ಅಂದ್ಕೊಳ್ತಿದ್ದೀರಲ್ಲ, ಹಾಗೇನೂ ಇಲ್ಲ ಎಂದು ರಾಮಾಯಣವ ವಿಸ್ತಾರದಿಂದ ಹೇಳಿದು ಸಂತ ಬಿಟ್ಟನು
ಕಂದು ಕಸರಿಕೆಯಾಡಿತ ಅಡಗಿತ ಧರ್ಮಜನ ಚಿತ್ತದಲ್ಲಿ. ಆವಾಗ ಅವನಿಗೆ ಸಮಾಧಾನ ಆಗಿಬಿಟ್ಟು ಧರ್ಮರಾಜನಿಗೆ ಸಂದಣಿಸೆ ತನು ಪುಳಕ ಪರಮಾನಂದರ ಸಮಯನ ನಯನ ಜಲ ಭರದಿಂದಲೆಸೆದನು ವೀರನಾರಾಯಣನ ಕರುಣದಲ್ಲಿ. ಆ ವೀರನಾರಾಯಣನಾಗಿರ್ತಕ್ಕಂಥ ಆ ಭಗವಂತನ ಒಂದು ಕರುಣಾರಸ ದೃಷ್ಟಿಯಿಂದ ಪಾಂಡವರು ಅಂದರೆ ಆವಾಗ ಮಾರ್ಕಂಡೇಯ ಮಹರ್ಷಿಗಳು ಬಂದು ಅವರಿಗೆ ಎಷ್ಟು ಚೆನ್ನಾಗಿ ಸಮಾಧಾನಪಡಿಸಿ ಅವರ ಮನಸ್ಸನ್ನು ತಿಳಿಗೊಳಿಸಿ ಶಾಂತಗೊಳಿಸಿ ಹೋಗ್ತಾ ಇದ್ದರು. ಒಂದು ಕಡೆ ಒಂದೊಂದು ಸಾರಿ ವೇದವ್ಯಾಸ ಮಹರ್ಷಿಗಳು ಬರ್ತಾಯಿದ್ರು, ಒಂದು ಕಡೆ ಧೌಮ್ಯ ಮಹರ್ಷಿಗಳ ಸಹಾಯ, ಇವೆಲ್ಲವನ್ನು ಒದಗಿಸಿಕೊಟ್ಟಿದ್ದು ಆ ಭಗವಂತ. ಅವನ ಒಂದು ಆಶೀರ್ವಾದ ಇದ್ದರೆ ಯಾವುದೂ ಕಷ್ಟ ಇಲ್ಲ ಅಂತಕ್ಕಂಥದ್ದಕ್ಕೆ ಈ ವೀರನಾರಾಯಣನೇ ಸಾಕ್ಷಿ ಅಂತ ಹೇಳಿ ಕುಮಾರವ್ಯಾಸ ಹೇಳಿದ್ದೇನೆ ಅಂತ ಹೇಳಿದ್ದಲ್ಲಿಗೆ ಅರಣ್ಯ ಪರ್ವದ 22ನೇ ಸಂಧಿಯ ಒಂದು ಸಾರಾಂಶ ಮುಗಿದಿದೆ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.